ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬ್ರೆಡ್ ಟೋಸ್ಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಕಾಯಲಿಕ್ಕೆ ಬಿಡೋಣ. ಮೊದಲು ಇದಕ್ಕೆ ಒಂದು ಒಗ್ಗರಣೆ ಮಾಡಿಕೊಂಡು ಆಮೇಲೆ ಬ್ರೆಡ್ನ ಟೋಸ್ಟ್ ಮಾಡ್ಕೊಳೋದು ತೋರಿಸ್ಕೊಡ್ತೀನಿ. ಪ್ಯಾನ್ ಕಾಯಲಿ. ಪ್ಯಾನ್ ಕಾದ್ಮೇಲೆ ಎಣ್ಣೆ ಕಾಯುತ್ತೆ. ನೀವು ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡಿದ್ದೀರಿ? ನಾನು ಅವಲಕ್ಕಿ ಮಾಡಿದ್ದೆ, ಬಟ್ ಯಾಕೋ ಬ್ರೆಡ್ ಟೋಸ್ಟ್ ಮಾಡೋಣ ಅನ್ನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಎಲ್ಲರದು ಟಿಫನ್ ಆಯಿತು ಅಂತ ತಿಳ್ಕೊತೀನಿ. ಇದಕ್ಕೆ ಈಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೋಣ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾನು ಸಣ್ಣದಾಗಿ ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ನೀರುಳ್ಳಿ, ಟೊಮೊಟೊ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದೊಂದಾಗಿ ಹಾಕೋಣ. ಹಸಿಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆಗಲಿ. ನೆಕ್ಸ್ಟ್ ಎಲ್ಲದನ್ನು ಹಾಕ್ತಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಸ್ವಲ್ಪನೇ ಹೆಚ್ಕೊಂಡಿದ್ದೀನಿ ಎಲ್ಲನೂ. ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ, ಉಪ್ಪನ್ನು ಇವಾಗಲೇ ಸೇರಿಸೋದ್ರಿಂದ ಬೇಗನೆ ಎಲ್ಲ ಸ್ಮ್ಯಾಶ್ ಆಗ್ತದೆ. ಇದು ಒಂದು 5 ನಿಮಿಷ ಬೇಯಬೇಕು. ನೋಡಿ, ಈಗ ಎಲ್ಲ ಮೆತ್ತಗೆ ಬೆಂದಿದೆ. ಇದಕ್ಕೆ ಇವಾಗ 1 ಟೀ ಸ್ಪೂನ್ ಅಥವಾ ಈ ಥರ ಸ್ಪೂನಿಂದ 1 ಸ್ಪೂನು ಗರಂ ಮಸಾಲ ಅಥವಾ ಸಾಂಬಾರು ಮಸಾಲ, ನಿಮ್ಮ ಹತ್ರ ಚಿಕನ್ ಮಸಾಲ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು 1 ಚಮಚ ಖಾರದ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಕೈ ಆಡ್ಕೊಳ್ಳಿ. ಮತ್ತು ಸ್ವಲ್ಪ ನಿಂಬೆ ರಸ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ಚೆನ್ನಾಗಿರುತ್ತೆ, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನೋಡಿ, ಇವಾಗ ಒಂದು ಹಂಚನ್ನು ಇಟ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಾದಿರೋ ಹೆಂಚ ಮೇಲೆ ಈ ಥರ ಬ್ರೆಡ್ನ ಹಾಕಿ ಆ ಕಡೆ ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಈ ಥರ ಬಿಸಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಈ ಥರ ಮಾಡಿಕೊಂಡು ಜಾಸ್ತಿ ಕರ್ಕರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಾಗೋದಿಲ್ಲ. ನೆಕ್ಸ್ಟ್ ಒಂದೊಂದೇ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಅಷ್ಟು ಸ್ಲೈಸು ಹಾಕಿ ಈ ಥರ ಎಣ್ಣೆ ಹಾಕ್ಕೊಂಡು ಜಾಸ್ತಿ ಜೋರಾಗಿ ಉರಿ ಹಿಡ್ಕೋಬೇಡ್ರಿ. ಈ ಥರ ಸ್ವಲ್ಪ ಈ ಥರ ಮಾಡಿಕೊಂಡು ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಭಾಳ ಬೇಡ ಅನ್ನೋರು ಹಾಗೆ ರೋಸ್ಟ್ ಮಾಡ್ಕೊಳ್ಳಿ.
ಎಲ್ಲ ಬ್ರೆಡ್ಡು ಈ ಥರ ಟೋಸ್ಟ್ ರೆಡಿ ಆದಮೇಲೆ ಮಾಡಿಟ್ಕೊಂಡಿರೋ ಒಗ್ಗರಣೆ ಅಥವಾ ಮಸಾಲ ಇದನ್ನು ಹೀಗೆ ಬ್ರೆಡ್ ಮೇಲೆ ಒಂದೊಂದಕ್ಕೆ ಈ ಥರ ಎಲ್ಲ ಹರಡ್ಕೋಬೇಕು ಹಾಕ್ಕೊಂಡು. ಬೇಡ ಒಂದು ಸ್ಲೈಸಿಗೆ ಹಾಕ್ಕೊಂಡು ಒಂದು ಸ್ಲೈಸ್ನ ಮೇಲೆ ಹಾಕಿ ಇದು ಮಾಡ್ಕೊಳ್ಳಿ. ಈ ಥರನೂ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ, ಇಲ್ಲಾಂದರೆ ಬ್ರೆಡ್ಡು ಅಷ್ಟು ಟೇಸ್ಟ್ ಬರಲ್ಲ. ನನ್ನ ಡೈಲಿ ವ್ಲಾಗ್ಸ್ ನೋಡ್ತಾ ಇರಿ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಚಿಕ್ಕ ಸ್ಪೂನಿಂದ ತಗೊಂಡು ರುಚಿಯಾದ ಬ್ರೆಡ್ ಟೋಸ್ಟ್ ಇವಾಗ ರೆಡಿ ಆಯಿತು. ಬನ್ನಿ ಎಲ್ಲ ತಿನ್ನೋಣ.